पब्लिक टॉयलेट तोड़ने वाली बदमाशों के खिलाफ एक्शन की मांग को लेकर लोगों का विरोध। रायबाग तालुके कुचडी कस्बे के वार्ड नंबर 7 में बदमाशों ने शुक्रवार देर रात म्यूनिसिपल कॉर्पोरेशन की एसएफसी ओपन फंड स्कीम के तहत साल 2015-16 के लिए बनाए गए पब्लिक टॉयलेट में तोड़फोड़ की। वार्ड नंबर 7 लोग जहां ज्यादा गरीब और सभी वर्ग के लोग रहते हैं, शौच के लिए पब्लिक टॉयलेट पर निर्भर है, जिनमें ज्यादातर बुजुर्ग, महिलाएं और छोटे बच्चे हैं। शुक्रवार देर रात बदमाशों ने अचानक टॉयलेट तोड़ दिए। बता दें कि म्यूनिसिपैलिटी को पब्लिक प्रॉपर्टी को नुकसान पहुंचाने वाले बदमाशों के खिलाफ सख्त कानूनी एक्शन लेना चाहिए। लोकल एडमिनिस्ट्रेशन को तुरंत टॉयलेट की मरम्मत करवानी चाहिए या नए बनाने चाहिए। उन्होंने म्यूनिसिपैलिटी के सामने विरोध किया और चीफ ऑफिसर की गैर मौजूदगी में कम्युनिटी ऑर्गेनाइजिंग ऑफिसर एसपी कदम के जरिए एक पिटीशन दी। ನಮಗ್ರಿ ರಾತ್ರಿ ರಾತ್ರಿ ನಮ್ಗೆ ಸಂಡಾಸ್ ಇದ್ದದ್ರಿ ಕಡಿ ಹೋಗ್ಯಾರಿ ರಾತ್ರಿ ನಮಗೆ ಸಂಡಾಸ್ ಕುಂಡಾಗ ಜಾಗ ಇಲ್ರಿ ನಾವು ಎಲ್ಲ ಅಲ್ಲೇ ಕುಂಡಿರ್ತಿದ್ದೀವಿ ರೀ ಅನುಕೂಲ ಅಲ್ಲೇ ಐತ್ರಿ ನಮಗೆ ಮತ್ತು ರಾತ್ರಿ ಬಂದು ಎಲ್ಲ ಕಡಿ ಹೋಗ್ಯಾರಿ ನಾವು ಗರೀಬರ್ರಿ ಸಣ್ಣ ಮಕ್ಕಳು ರೀ ಹಿರಿಯರ್ರಿ ನಾವು ವಯಸ್ಸಾದವ್ರಿ ಎಲ್ಲ ಕೂಡಿ ಅನುಕೂಲ ಇಲ್ದಾಗಿದ್ದದ ಎಲ್ಲ ಕೆಡಿ ಕೊಟ್ಟಾರ್ರಿ ಈಗ ನಮಗೆ ಕಟ್ಟಿ ಕೊಡ್ಬೇಕ್ರಿ ಅವ್ರು ಯಾರು ಕೆಡಿಸ್ಯಾರ ಅಂತ ನಿಮ್ಗೆ ಅನಿಸ್ತದೆ? ನಮ್ಗೆ ಗೊತ್ತಾಗಿಲ್ರಿ ರಾತ್ರಿ ಬಂದು ಬಾಗ್ಲ ತೆರಿಗೆ ಹೊಡೆದ ಹೋಗ್ಬಿಟ್ಟತ್ರಿ DCPಲಿ ಕೆಡವ್ಯಾರಿ. ಎಷ್ಟು ಜನ ವಾಸ ಮಾಡ್ತಿದ್ರು ಅಲ್ಲಿ? ಎಷ್ಟು ಜನ ಇರ್ತಾರೆ ಅಲ್ಲಿ? ಇಲ್ಲ ಅಂದ್ರೆ ರೀ 400-300 ಮಂದಿ ಇದೀವ್ರಿ ನಾವೆಲ್ಲರೂ. ಎಲ್ಲರಿಗೆ ಅದ ಮುಖ್ಯ. ಈಗ ಹೆಂಗೆ ಮಾಡೋರು ನೀವು ರೀ? ಈಗ ಏನು ಮಾಡೋದ್ರಿ? ಈಗ ಲೌಕರ ಕಟ್ಟಿಸ್ಕೊಡ್ಬೇಕ್ರಿ ಮುನ್ಸಿಪಾಲಿಟಿ ಅವ್ರಿ, ನಮಗೆ ಲೌಕರ ಆಕ್ಷನ್ ತೊಗೋಬೇಕ್ರಿ, ಲೌಕರ ಕಟ್ಟಿ ಕೊಡ್ಬೇಕ್ರಿ. ಹೆಸರು ಸುನೀತಾ ಸಿದ್ದು ಗಸ್ತಿ. ಯಾಕೆ ಪ್ರತಿಭಟನೆ ಮಾಡಾಕತ್ತೀರಿ ಪುರಸಭೆ ಮುಂದೆ? ಏನಾಯ್ತು ರೀ? ನಿನ್ನೆ ಕುಡ್ಚಿ ಪುರಸಭೆ ವಾರ್ಡ್ ಸಂಖ್ಯೆ 7ರಲ್ಲಿ ಅದು ಸಾರ್ವಜನಿಕ ಮಾತಾಡಿದ್ರು ನಾವು. ನಿನ್ನೆ ರಾತ್ರಿ 1/5/2026 ಅಂದರೆ ನಿನ್ನೆ ರಾತ್ರಿ ಯಾರೋ ದುಷ್ಕರ್ಮಿಗಳು ಗೊತ್ತಿಲ್ಲ, ಯಾರೋ ದುಷ್ಕರ್ಮಿಗಳು ರಾತ್ರಿ 2015-16 SFG ಮುಕ್ತ ನಿಧಿ ಯೋಜನೆಯಲ್ಲಿ ನಿರ್ಮಿಸಲಾದ ಸಾರ್ವಜನಿಕ ಶೌಚಾಲಯಗಳನ್ನ ನಿನ್ನೆ ಯಾರೋ ದುಷ್ಕರ್ಮಿಗಳು ಕೆಡವಿರ್ತಾರೆ ಸಂಪೂರ್ಣವಾಗಿ. ಮತ್ತು ಅದು ಎಲ್ಲ ಸಮಾಜದ ಎಲ್ಲ ಜನದ ಆ ವಾರ್ಡಿನ ಎಲ್ಲ ಜನರು, ಹಿರಿಯ ನಾಗರಿಕರು ಮತ್ತು ಮಹಿಳೆಯರು ಎಲ್ಲರಿಗೆ ಅನುಕೂಲ ಇತ್ತು. ಅದನ್ನು ನಿನ್ನೆ ಯಾರೋ ದುಷ್ಕರ್ಮಿಗಳು ರಾತ್ರಿ ಏಕಾಏಕಿ ಎಲ್ಲ ಕೆಡವಿದ್ದಾರೆ. ಅದು ಯಾರು ಅಂತ ಗೊತ್ತಾಗಿಲ್ಲ. ಆದ್ದರಿಂದ ದುಷ್ಕರ್ಮಿಗಳಿಗೆ ಅವ್ರಿಗೆ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು. ಇದೊಂದು ಗಂಭೀರ ಒಂದು ಅಪರಾಧ ತಗೊಂಡು ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು. ಮತ್ತು ಅದೇ ಸ್ಥಳದಲ್ಲಿ ನಮಗೆ ಸ್ಥಳೀಯ ಆಡಳಿತದಿಂದ ಶೀಘ್ರ ಶೌಚಾಲಯವನ್ನು ದುರಸ್ತಿ ಮಾಡಿಸಬೇಕು ಅಥವಾ ಹೊಸದಾಗಿ ನಿರ್ಮಿಸಿ ನಮಗೆ ಕಟ್ಟಿ ಕೊಡಬೇಕು ಮತ್ತು ಸಾರ್ವಜನಿಕರ ಬಳಕೆಗೆ ಅದನ್ನು ಮುಕ್ತಗೊಳಿಸಬೇಕು. ಇದು ನಮ್ಮ ಆಗ್ರಹ ಐತಿ. ಇದ್ರ ಮುಖಾಂತರ ಸರ್ಕಾರಕ್ಕೆ ಕೇಳ್ಕೊತೀನಿ. ಈ ಮುಖಾಂತರ ಇದನ್ನ ಪಟ್ನ ಆ್ಯಕ್ಷನ್ ಇವರು ಚೀಫ್ ಆಫೀಸರ್ ಅವರು ತೊಗೋಬೇಕು. ಈ ಮೂಲಕ ಯಾವಾಗ ನಿರ್ಮಾಣ ಆಗಿತ್ತು ಅದು? 2015-16 ಸಾಲಿನಲ್ಲಿ ನಿರ್ಮಾಣ ಆಗಿದೆ ಸರ್. ಎಷ್ಟು ಅನುದಾನ ನೋಡಿ? ಅನುದಾನ ಗೊತ್ತಿಲ್ಲ, ಆದರೆ ಅನುದಾನದಲ್ಲಿ ಆಗಿದೆ ಸರ್. ಎಷ್ಟು ಟಾಯ್ಲೆಟ್ ಇದ್ದರು? 15 ಇದ್ದು ಸರ್. 15 ಟಾಯ್ಲೆಟ್ ಇದ್ದರು. ಆಮೇಲೆ ನಿನ್ನೆ ರಾತ್ರಿ ಎಷ್ಟು ಗಂಟೆಗೆ ಇದು ಮಾಡಿದ್ರು? ಟೈಮ್ ಗೊತ್ತಿಲ್ಲ, ರಾತ್ರಿ ವೇಳೆಯಲ್ಲೇ ಮಾಡಿದ್ದಾರೆ ಸರ್. ರಾತ್ರಿ ವೇಳೆ ಮಾಡಿ ಏನು ಉದ್ದೇಶ ಇರ್ಬೋದು ರೀ ಇದರಿಂದ? ಉದ್ದೇಶ ಹೆಂಗಂದ್ರೆ ನಮ್ಮ ಎಷ್ಟು ಜನಾಂಗದ ವಾಲ್ಮೀಕಿ ಜನಾಂಗದ ಜನರಲ್ಲಿ ನಾವು ಬಳಕೆ ಮಾಡ್ತೀವನ ಅದನ್ನು ಟಾರ್ಗೆಟ್ ಮಾಡಿ ಕೆಡಿಸಿದ್ದಾರೆ ಸರ್. ಅದನ್ನ ಯಾರು ಮಾಡಿದ್ದಾರೆ, ಅದ್ರ ಹಿಂದೆ ಯಾರ್ದಾರ, ಅದ್ರ ಬಗ್ಗೆ ಇದು ಪೂರ ಎಂಕ್ವೈರಿ ಯಾಕೆ ಮಾಡಬೇಕು, ಅದರಲ್ಲಿ ಕ್ರಮ ಆಗಬೇಕು ಅವ್ರ ಮೇಲೆ ಕಾನೂನು ರೀತಿ. ನಾವು ಇಲ್ಲೇ ಬಿಡೋದಲ್ಲ, ಮ್ಯಾಗ ನಾವು ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಪಂಚಾಯತ್ ಸಿ ಅವ್ರ ಕಡೆ, ತಹಸೀಲ್ದಾರ್ ರಾಯಬಾಗ್ ಅವ್ರ ಕಡೆ ಎಲ್ಲರಿಗೆ ನಾವು ಮನವಿ ಕೊಡೋರು ಸರ್. ಶೀಘ್ರವಾಗಿ ನಮಗೆ ಯಾರು ಸ್ಥಳೀಯ ಆಡಳಿತದಿಂದ ಕಟ್ಟಿಸ್ಕೊಡ್ಬೇಕು, ನಮಗೆ ಅನಾನುಕೂಲ ಆಗಬಾರ್ದಂಗೆ ಜಲ್ದಿ ಕಟ್ಟಿಸ್ಕೊಡ್ಬೇಕು ಮತ್ತು ಅದನ್ನು ಬಳಕೆಗೆ ಮುಕ್ತಗೊಳಿಸಬೇಕಂತಂದು ಈ ಮೂಲಕ ನಾವು ಕೇಳ್ಕೊಳ್ತೇವೆ.